ಟೆಲಿಗ್ರಾಮ್ ಬ್ಲಾಕ್ ಮಾಡಿ ಆದೇಶ ಹೊರಡಿಸಿದೆ. ನೀಟ್ ಪೇಪರ್ ಲೀಕ್ ತಡೆಗೆ ಮೆಸೇಜಿಂಗ್ ಆಪ್ ಆದಂತಹ ಟೆಲಿಗ್ರಾಮ್ಗೆ ಅಂಕುಶ ಹಾಕಿದೆ ಕೇಂದ್ರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಶಿಫಾರಸು ಆಧರಿಸಿ ಟೆಲಿಗ್ರಾಮ್ ಅನ್ನು ಬ್ಲಾಕ್ ಮಾಡಲಾಗಿದೆ. ಜೂನ್ 30ರವರೆಗೆ ಮೆಸೇಜ್ ಎಡಿಟಿಂಗ್ ಟೂಲ್ ನಿಷ್ಕ್ರಿಯಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ನೀಟ್ ಅಕ್ರಮ ತಡೆಗೆ ವಾಯುಸೇನೆ ವಿಮಾನದಲ್ಲಿ ಪ್ರಶ್ನೆ ಪತ್ರಿಕೆ ಸಾಗಣೆಗೆ ತೀರ್ಮಾನ ಆಗಿದೆ. ದೇಶದ 18 ಸ್ಥಳಗಳಿಗೆ ವಾಯುಪಡೆ ವಿಮಾನದ ಮೂಲಕ ಪ್ರಶ್ನೆ ಪತ್ರಿಕೆ ಸಾಗಣೆ. C-17 ವಿಮಾನ, ಮಿಗ್ ಹೆಲಿಕಾಪ್ಟರ್ಗಳನ್ನು ಬಳಸಿ ಪ್ರಶ್ನೆ ಪತ್ರಿಕೆ ಸಾಗಣೆ ಮಾಡಲಾಗುತ್ತೆ. ಈ ಸಾಗಣೆಯ ಸಂದರ್ಭದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ಕೇಂದ್ರದಿಂದ ಕ್ರಮ ಆಗಿದೆ. ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್, ಸಾಗಣೆ, ಸ್ಟ್ರಾಂಗ್ ರೂಮ್ಗಳಲ್ಲಿ ಕೇಂದ್ರದ ಪಡೆ ಭದ್ರತೆಯನ್ನು ಒದಗಿಸುತ್ತೆ. ಅನುಮಾನಾಸ್ಪದವಾಗಿ ಕೋಚಿಂಗ್ ಸೆಂಟರ್ಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಅನುಮಾನಾಸ್ಪದ ಕೋಚಿಂಗ್ ಸೆಂಟರ್ಗಳು ಯಾವಿದಾವೋ ಅದರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ನೀಟ್ ಅಕ್ರಮ ತಡೆಯೋದಿಕ್ಕೆ ಹಲವು ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ನೀಟ್ ಪರೀಕ್ಷೆಗೆ ಸಿಆರ್ಪಿಎಫ್, ಸಿಐಎಸ್ಎಫ್ ಪಡೆಗಳ ಭದ್ರತೆ. ವಾಯುಪಡೆ ವಿಮಾನಗಳ ಮೂಲಕ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಣೆ ಮಾಡಲಾಗುತ್ತೆ. ನೀಟ್ ಅಕ್ರಮ ತಡೆಗೆ ಪ್ರಧಾನಿ ಕಾರ್ಯಾಲಯದಿಂದಲೇ ಈ ಕಣ್ಗಾವಲು. ಪ್ರಿಂಟಿಂಗ್, ಸಾಗಣೆ, ಸ್ಟೋರ್ ರೂಮ್ಗಳಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗುತ್ತೆ. 4 ಹಂತದ CCTV, AI ತಂತ್ರಜ್ಞಾನ ಬಳಸಿ ಅಕ್ರಮ ತಡೆಗೆ ಪ್ರಯತ್ನ ಮಾಡಲಾಗಿದೆ. ಮಿಲಿಟರಿ ದರ್ಜೆಯ ಸಾಫ್ಟ್ವೇರ್ ಅನ್ನು ಬಳಸಿ ಸೋರಿಕೆ ತಡೆಗೆ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ ಕೇಂದ್ರ ಸರ್ಕಾರ. ಜೂನ್ 21ಕ್ಕೆ ದೇಶದಾದ್ಯಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಎಕ್ಸಾಮ್ ನಡೆಯುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಈಗಾಗಲೇ ಜಾಲತಾಣಗಳಲ್ಲಿ ವದಂತಿ ಕೂಡ ಹಬ್ಬಿದೆ. ನೀಟ್ ಪರೀಕ್ಷೆಯೇ ಮುಂದೂಡಿಕೆ ಆಗಿದೆ ಅಂತ ಸುಳ್ಳು ಮಾಹಿತಿಯನ್ನ ಕೊಡಲಾಗಿದೆ. ವದಂತಿಗಳನ್ನ ನಂಬಬೇಡಿ ಅಂತ ಈಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮನವಿ ಮಾಡಿಕೊಂಡಿದೆ. ದೇಶದಾದ್ಯಂತ ನೀಟ್ ಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ. ಇದರ ನಡುವಿನಲ್ಲಿ ಈ ವದಂತಿ ಹಬ್ಬಿದೆ. ನೀಟ್ ಮುನ್ನೆಚ್ಚರಿಕೆ ಒಳ್ಳೆಯದು, ಆದರೆ ಪರೀಕ್ಷಾ ಒತ್ತಡ ಹೆಚ್ಚಾಗಿದೆ. ಪೇಪರ್ ಲೀಕ್ಗೆ ಕೈಗೊಂಡ ಕ್ರಮಗಳಿಂದ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಪರೀಕ್ಷಾ ಒತ್ತಡ ಹೆಚ್ಚಾಗಿದೆ ಅಂತ ಅಣ್ಣಾಮಲೆಯವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹೇರಿರುವಂತಹ ಹೆಚ್ಚುವರಿ ಹೊರೆಯನ್ನ ಮರೆತಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯ ಉದ್ದೇಶ ಪರೀಕ್ಷಾ ಒತ್ತಡ ಕಡಿಮೆ ಮಾಡೋದು. ಸೋರಿಕೆ ತಡೆಗೆ ಕ್ರಮಗಳೇನಾಗಿದ್ದಾವೆ, ಇದರಿಂದ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.